ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಈ ನಡುವೆ ದಸರಾ ಹಬ್ಬದ ಸಂಭ್ರಮದ ಹೊಸ್ತಿಲಲ್ಲಿ ಮಹಿಷಾ ಟೆನ್ಷನ್ ಸಹಜವಾಗಿಯೇ ಕಾಡ್ತಾ ಇದೆ. ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾ ಮಂಡಲೋತ್ಸವದ ಆಚರಣೆಯ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಮಧ್ಯಾಹ್ನದವರೆಗೂ ಕೂಡ ನಾಡದೇವತೆಯ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ಗುಂಪುಗೂಡ್ಲಿಕ್ಕೆ ಅವಕಾಶ ಇರೋದಿಲ್ಲ, ತಾಯಿಯ ದರ್ಶನಕ್ಕೂ ಕೂಡ ಅವಕಾಶ ಇಲ್ಲ ಅಂಥೇಳಿ ಜಿಲ್ಲಾಡಳಿತ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಮೈಸೂರಿನಲ್ಲಿ ಕೆಲವು ಪ್ರಗತಿಪರ ಸಂಘಟನೆಗಳು ಮಹಿಷ ಮಂಡಲೋತ್ಸವವನ್ನು ಹಮ್ಮಿಕೊಂಡು ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಬೇಕು ಎನ್ನುವಂಥದ್ದು ನಿರ್ಧಾರವನ್ನು ಮಾಡಿದರು. ಅದಕ್ಕೆ ಕೌಂಟರ್ ಆಗಿ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಚಾಮುಂಡಿ ಛಲವನ್ನು ಕೂಡ ಹಮ್ಮಿಕೊಂಡಿದ್ದರು. ಈ ಕಾರಣಕ್ಕೋಸ್ಕರವಾಗಿ ಮೈಸೂರು ನಗರ ಪೊಲೀಸ್ ಆಯುಕ್ತರು ಚಾಮುಂಡಿ ಬೆಟ್ಟದಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಿಷೇಧಾಜ್ಞೆ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ಈ ಒಂದು ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶ ಇರೋದಿಲ್ಲ. ಹೀಗಾಗಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲೇ ಅಂದರೆ ತಾವರೆಕಟ್ಟೆಯ ಬಳಿಯಲ್ಲೇ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಪೂರ್ಣವಾಗಿ ಪೊಲೀಸರ ನಿಯೋಜನೆಯೂ ಕೂಡ ಆಗಿದೆ. ಚಾಮುಂಡಿ ಬೆಟ್ಟದ ಮೇಲೆ ಇರುವಂತಹ ಮಹಿಷಾಸುರನ ಪ್ರತಿಮೆಗೆ ಪ್ರಗತಿಪರ ಸಂಘಟನೆಗಳು ಪುಷ್ಪಾರ್ಚನೆ ಮಾಡ್ತೇವೆ ಅನ್ನುವಂಥದ್ದನ್ನು ಹಮ್ಮಿಕೊಂಡಿದ್ರು. ಅದಕ್ಕೆ ಕೌಂಟರ್ ಆಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ನಾನು ಯಾವುದೇ ಕಾರಣಕ್ಕೂ ಕೂಡ ಮಹಿಷಾಸುರನಿಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಬಿಡೋದಿಲ್ಲ, ಅಲ್ಲಿ ತಾಯಿ ಚಾಮುಂಡಿಗೆ ಅವರು ಅವಮಾನ ಮಾಡ್ತಾರೆ ಅನ್ನುವಂತಹ ಮಾತನ್ನು ಹೇಳಿ ಚಾಮುಂಡಿ ಛಲವನ್ನು ಕೂಡ ಹಮ್ಮಿಕೊಂಡಿದ್ರು. ಹೀಗಾಗಿ ಸಂಘರ್ಷ ಉಂಟಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ. ಹೀಗಾಗಿ ಸಾರ್ವಜನಿಕರಿಗೆ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶವನ್ನು ಕೂಡ ನಿಷೇಧವನ್ನು ಮಾಡಲಾಗಿದೆ. ಹೇಳಿ ದಸರಾದ ಹೊಸ್ತಿಲಲ್ಲಿ ಮೈಸೂರಿದೆ. ಇವತ್ತಿನ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಇವತ್ತು ಹೇಳಿ ಭಾನುವಾರ ಅಪಾರ ಸಂಖ್ಯೆಯ ಪ್ರವಾಸಿಗರು ಬರ್ತಾರೆ. ಆದರೆ ಎಲ್ಲಿ ಮೇಲೆ 2 ಕಡೆಯವರು ಅಂದರೆ ಒಂದು ಕಡೆಯಲ್ಲಿ ಮಹಿಷ ಮಂಡಲೋತ್ಸವ ಮಾಡುವಂಥವ್ರು, ಮತ್ತೊಂದು ಕಡೆಯಲ್ಲಿ ಮಹಿಷ ಮಂಡಲೋತ್ಸವವನ್ನು ವಿರೋಧ ಮಾಡುವವರು ಇಬ್ಬರು ಕೂಡ ಸೇರಿದರೆ ಎಲ್ಲಿ ಸಂಘರ್ಷ ಉಂಟಾಗಿ ಅದು ದಸರಾದ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಈ ನಿಷೇಧಾಜ್ಞೆಯನ್ನು ಮಾಡಿ ಸಾರ್ವಜನಿಕರ ಪ್ರವೇಶಕ್ಕೂ ಕೂಡ ನಿಷೇಧವನ್ನು ಮಾಡಿದ್ದಾರೆ. ಚಾಮುಂಡಿ ತಾಯಿಯ ದರ್ಶನ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಇರೋದಿಲ್ಲ. ಇವತ್ತು 6 ಗಂಟೆಯಿಂದ ನಾಳೆ ಬೆಳಿಗ್ಗೆ ತನಕ ಚಾಮುಂಡಿ ತಾಯಿಯ ದರ್ಶನವೂ ಕೂಡ ಇರೋದಿಲ್ಲ ಮತ್ತು ಸಾರ್ವಜನಿಕರಿಗೆ ಪ್ರವೇಶವೂ ಕೂಡ ಇರೋದಿಲ್ಲ. ಕಳೆದ 3 ವರ್ಷಗಳಿಂದಲೂ ಕೂಡ ಮೈಸೂರಿನಲ್ಲಿ ದಸರಾದ ಹೊಸ್ತಿಲಲ್ಲಿ ಇಂತಹದ್ದೊಂದು ಘಟನೆ ನಡೀತಾ ಇದೆ. ಇಂಥ ಒಂದು ಸಂಘರ್ಷಕ್ಕೆ ದಾರಿ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಯಾಕಂದರೆ ದಸರಾ ಸಂದರ್ಭ ಅದರಲ್ಲೂ ಕೇಳಿ ಇವತ್ತು ಭಾನುವಾರ ಅಪಾರ ಸಂಖ್ಯೆಯ ಪ್ರವಾಸಿಗರು ಬಂದಿರ್ತಾರೆ, ತಾಯಿ ದರ್ಶನಕ್ಕೂ ಕೂಡ ಬಂದಿರ್ತಾರೆ. ಆದರೆ ಪೊಲೀಸರಿಗೂ ಕೂಡ ಅನಿವಾರ್ಯತೆ ಮೇಲೆ ಸಂಘರ್ಷ ಉಂಟಾಗ್ಬಿಟ್ರೆ